ನಮಸ್ಕಾರ. ಇದು ಬಂದುಬಿಟ್ಟು ಇದು ಥರ್ಸ್ಡೇ ಬ್ಲಾಗ್ ಆಗಿರುತ್ತೆ. ನಾವು ರಾಯರ ಫೋಟೋಕ್ಕೆ ತುಳಸಿ ಮಾಲೆನ ತಗೊಂಡು ಬರೋಕ್ಕಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಅಂದರೆ ಥರ್ಸ್ಡೇ ಅಲ್ವಾ, ಅದರಿಂದ ರಾಯರ ಮಠಕ್ಕೂ ಹೋಗ್ತಾಯಿದ್ದೀವಿ. ಅಂದರೆ ನಾವು ಬೆಳಗ್ಗೆನೇ ಹೋಗಿದ್ವಿ, ಒಂದು 8 o'clockಗೆ ಹೋಗಿರೋ ಅಂಥದ್ದು. ಸ್ವಲ್ಪ ರಶ್ಶೇ ಇದ್ದರು, ಜನನೂ ಕೂಡ. ಅಂದರೆ ರಜಾ ಇತ್ತಲ್ಲ ಈ ಥರ್ಸ್ಡೇ, ಲೇಬರ್ಸ್ ಡೇ ಪ್ರಯುಕ್ತ, ಅದರಿಂದ ಜಾಸ್ತಿ ರಶ್ ಇದ್ದರು. ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದರು. ನಾವೂ ಕೂಡ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೋದ್ವಿ. ಅದರಲ್ಲೂ ನನ್ನ ಮಗಳಿಗಂತೂ ಕಲಸಕ್ಕಂದ್ರೆ ತುಂಬಾ ಇಷ್ಟ. ನಾವು ಪೂಜೆ ಮಾಡ್ಕೊಂಡು ಪ್ರಸಾದ ಬಂದಮೇಲೂ ತಾನೂ ನೋಡಿ ಒಂದ್ಸರಿ ಹೋಗಿ ಲೈನಲ್ಲಿ ಅವಳನ್ನು ಇಸ್ಕೊಂಡು ಬರ್ತಾಯಿದ್ದಾಳೆ. ಅಷ್ಟು ಇಷ್ಟ ಅವಳಿಗೆ ಕಲಸಕ್ಕರೆ ಅಂತ. ಅಂದರೆ ಈ ಚಾಕ್ಲೇಟೆಲ್ಲ ಕೇಳ್ತಾಳೆ, ಅಂದರೆ ಅರ್ಧಂಬರ್ಧ ಜಾಸ್ತಿ ತಿನ್ನಲ್ಲ ಅವಳು. ಕೊಟ್ಟರು ಅಷ್ಟೇ ಸ್ವಲ್ಪ ತಿಂದ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಕೊಟ್ಬಿಡ್ತಾಳೆ. ಅಂದರೆ ಕಲಸಕ್ಕರೆ ಮಾತ್ರ ಎಷ್ಟೇ ಕೊಟ್ಟರು ತಿಂತಾಳೆ. ಅದು ದೇವ್ರದ್ದೇ ಆಗಿರ್ಬೋದು ಅಥವಾ ಮನೇಲೇ ಇರೋ ಅಂಥದ್ದೇ ಆಗಿ ಧರ್ಮಸ್ಥಳದಲ್ಲಿ ಸಿಗುತ್ತಲ್ಲ ಕಲಸಕ್ಕರೆ, ಅದೇ ಆಗಿರ್ಬೋದು, ತುಂಬಾ ಇಷ್ಟಪಟ್ಟು ತಿಂತಾಳೆ. ನಾವಲ್ಲಿ ಪ್ರಸಾದ ಎಲ್ಲ ಇಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನದಲ್ಲೇ ನಾವು ತುಳಸಿ ಹಾರನ ತೊಗೊಬಂದ್ವಿ. ಅಂದರೆ ನಾವು ಲಾಸ್ಟ್ ವೀಕೆ ನೋಡಿದ್ವಿ, ಅಂದರೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿರಲಿಲ್ಲ ಸ್ವಲ್ಪ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಈ ಸರಿ ತುಂಬ ವೆರೈಟೀಸ್ ಆಫ್ ಮಾಲೆಸ್ಗಳು ಬಂದಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಾಲೆ. ನಮಗೆ ಸಿಕ್ಕಿದಂತೂ ಈ ವಾರ ತುಂಬಾ ಚೆನ್ನಾಗಿರೋ ಮಾಲೆ ಅಂತೂ ಸಿಕ್ತು ನಮಗೆ. ಇದಂದರೆ ನಾವು ತೊಗೊಂಡಿರೋ ಮಾಲೆ ಯಾವ ರೀತಿ ಅಂದರೆ ತುಳಸಿನ ಒಣಗಿಸ್ಬಿಟ್ಟು ಕುಟ್ಟಿ ಪುಡಿ ಮಾಡಿರೋ ಅಂಥ ಮಾಲೆ. ಇದು ಒರ್ಜಿನಲ್ ಮಾಲೆ ಅಂತೆ. ಇದು ಬಂದುಬಿಟ್ಟು ಒಂದು 200 rupees. ಫೋಟೋಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಮಗೆ ಯಾವ ಸೈಜಿಗೆ ಬೇಕು, ಫೋಟೋ ಯಾವ ಸೈಜ್ ಇದೆ ಆ ಸೈಜ್ಗೆ ನಾವು ಫೋಟೋ ಇರೋ ಸೈಜ್ಗೆ ಮಾಲೆನ ತಗೊಂಡು ಹಂಗೆ ಬರ್ತಾ ತಿಂಡಿನ ಮಾಡ್ಕೊಂಡು ಬಂದ್ವಿ. ಸುರುಚಿಗೆ ಹೋಗ್ಬಿಟ್ಟು ಇಡ್ಲಿ ವಡೆ ಮತ್ತು ಮಸಾಲೆ ದೋಸೆ ತಗೊಂಡು, ನನ್ನ ಮಗಳು ಹಿಂಸೆ ಅಂದರೆ ಹಿಂಸೆ ಅವಳು ಹೋಟ್ಲಲ್ಲೇ ತಿನ್ನಬೇಕು, ಮನೆಗೆ ತಗೊಂಡೇ ಬರೋಕ್ಕೆ ಬಿಡೋಲ್ಲ. ಪಾರ್ಸೆಲ್ ಬೇಡ, ನಾನು ಹೋಟ್ಲಲ್ಲೇ ತಿನ್ನಬೇಕು ಅಂತ ಹಠ ಮಾಡೋದು ಜಾಸ್ತಿ. ಅಲ್ಲೇ ತಿಂಡಿ ತಿನ್ಕೊಂಡು ಬಂದ್ವಿ. ಆಮೇಲೆ ನಾನು ಬಂದು ಅವತ್ತು ಪನ್ನೀರನ್ನ ತೊಗೊಂಡು ಬಂದಿದ್ವಿ ಬರುವಾಗಲೇ ಹಾಸನಿಂದ ಅಂತ ಅಂದ್ಬಿಟ್ಟು. ಪಾಲಕ್ ಪನ್ನೀರ್ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಪಾಲಕ್ ಎಲ್ಲೂ ಸಿಗಲಿಲ್ಲ. ಸ್ವಲ್ಪ ಮಳೆ ಬರೋಂಗೂ ಇತ್ತು ಅವತ್ತು, ಅದರಿಂದ ಪನ್ನೀರನ್ನ ತೊಗೊಬಂದ್ವಿ. ನಾನು ಹಂಗೇ ಪನ್ನೀರು, ಆನಿಯನ್ ಮತ್ತು ಕ್ಯಾಪ್ಸಿಕಮ್ನ ಹಾಕಿ ಗ್ರೇವಿನ ಮಾಡ್ತಿದ್ದೀನಿ. ಮೊದಲಿಗೆ ಎಣ್ಣೆ, ಈರುಳ್ಳಿ, ಟೊಮೆಟೊ, ಹಸಿರುಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡಿ ಇಟ್ಬಿಟ್ಟು ಅದು ಆರಬೇಕು. ಅಲ್ಲಿ ತನಕ ನಾನು ಪನ್ನೀರನ್ನ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಒಂದು ಬೌಲ್ಗೆ ಪನ್ನೀರು, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಸಾಲ್ಟು, ಗರಂ ಮಸಾಲ, ಚಿಲ್ಲಿ ಪೌಡರು, ಅರಿಶಿನ ಪುಡಿ ಇನ್ನು ಹಾಕಿ ನೀಟಾಗಿ ಮ್ಯಾರಿನೇಟ್ನ ಮಾಡಿಡ್ತಾಯಿದ್ದೀನಿ. ಮ್ಯಾರಿನೇಟ್ ಮಾಡಾದಮೇಲೆ ಫ್ರೈ ಮಾಡಿರ್ತೀವಲ್ಲ ಆ ಮಸಾಲೆ ಎಲ್ಲ ಆರಿದ್ಮೇಲೆ ಅದೇ ಬಾಣಲಿಗೆ ನಾವು ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಹಾಕಿ ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ನಾವು ಮ್ಯಾರಿನೇಟ್ ಆಗಿರೋವಂಥ ಪನ್ನೀರು ಅದು ಫ್ರೈ ಆಗೋಷ್ಟರಲ್ಲಿ ನಾವು ಫ್ರೈ ಮಾಡಿರೋವಂಥ ಮಸಾಲೆನ ತಣ್ಣಗಾಗಿರುತ್ತಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಬಿಡೋಣ. ಅದು ರುಬ್ಬಿದಾಯಿತು. ಇದು ಕೂಡ ಪನ್ನೀರು, ಕ್ಯಾಪ್ಸಿಕಮ್ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಅದೇ ಬಾಣಲಿಗೆ ನಾವು ರುಬ್ಬಿರೋಂಥ ಮಸಾಲೆನೇ ಸೇರಿಸಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿ ಸ್ವಲ್ಪ ಸಾಲ್ಟನ್ನ ಹಾಕಿದ್ರೆ, ಆಮೇಲೆ ಮೇಲೆ ಸ್ವಲ್ಪ ಕಸೂರಿ ಮೆಂತ್ಯನ ಹಾಕಿದ್ರೆ ಪನ್ನೀರ್ ಗ್ರೇವಿ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ಇದಿಷ್ಟು ನನ್ನ ಥರ್ಸ್ಡೇ ಬ್ಲಾಗ್ ಆಗಿರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.